ಹಲೋ ಫ್ರೆಂಡ್ಸ್, ನಾನು ಭಾವನಾ. ಇನ್ನೇನು ಮುಂದಿನ ವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಸೀರೆ ಉಟ್ಸೋದು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಸ್ವಲ್ಪ ವುಡನ್ ಕ್ಲಿಪ್ಸು, ಬಟ್ಟೆ ಕ್ಲಿಪ್ಸು, ಪೇಪರ್ ಕ್ಲಿಪ್ಸು ಮತ್ತು ಒಂದು ಸ್ವಲ್ಪ ಬಟ್ಟೆ ದಾರ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಹೈಟಿಗೆ ಬೇಕು ಅಂತ ಈ ಥರ ಅಕ್ಕಿ ಡಬ್ಬದ ಮೇಲೆ ಈ ಥರ ಕಳಶ ಕೂರಿಸ್ಕೊಂಡಿದ್ದೀನಿ. ಸೊ ನಾನು ಬ್ಲೌಸ್ ಪೀಸ್ನ ಹೀಗೆ ಕಳಶಕ್ಕೆ ಕಟ್ಟಿ ಪಿನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೀವು ಬೇಕಾದರೆ ಹಾಗೆ ಇಟ್ಕೋಬೋದು. ಸೊ ನಾನು ಇದೊಂದೇ ಪಿನ್ ಯೂಸ್ ಮಾಡೋದು, ಎಲ್ಲೂ ಪಿನ್ ಯೂಸ್ ಮಾಡ್ತಾ ಇಲ್ಲ. ಆಮೇಲೆ ಸೀರೆನ ಈ ಥರ ಫುಲ್ ಓಪನ್ ಮಾಡಿಕೊಂಡು ಸೀರೆನ ಅರ್ಧಕ್ಕೆ ಮಡಚ್ಕೊಂಡು ಎರಡರ ತುದಿಗೂ ಒಂದೊಂದು ಕ್ಲಿಪ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ವುಡನ್ ಕ್ಲಿಪ್ ಯೂಸ್ ಮಾಡ್ತಾ ಇದ್ದೀನಿ, ಏಕೆಂದರೆ ಟೈಟಾಗಿ ಕೂರಲಿ ಅಂತ. ಈ ಥರ ಸೀರೆ ಮಧ್ಯದಲ್ಲಿ ಸ್ವಲ್ಪ ದೂರ ಬಿಟ್ಟು ನಾವು ಒಂದೊಂದು ಕ್ಲಿಪ್ನ ಹಾಕೊತಾ ಹೋಗಬೇಕು. ಈ ಥರ ಸೀರೆ ಎಂಡಲ್ಲೂ ಒಂದು ಕ್ಲಿಪ್ ಹಾಕಿ ನಾವು ನೆರಿಗೆ ಹೇಗೆ ಮಾಡ್ಕೋತೀವಿ ಆ ಥರ ನೆರಿಗೆ ಮಾಡ್ಕೊಳ್ಳೋಣ. ನಾವು ಸೆರಗು ಮಾಮೂಲಿ ನಾವು ಸೀರೆ ಉಡ್ದ ಸೆರಗು ಎಷ್ಟು ಬಿಟ್ಕೊತೀವೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಉಳಿದಿರೋ ಅಷ್ಟು ಸೀರೆನ ನಾವು ಈ ಥರ ಸಣ್ಣ ಸಣ್ಣದಾಗಿ ನೆರಿಗೆ ಮಾಡ್ಕೋಬೇಕು. ನಿಮಗೆ ಅಷ್ಟು ಇಟ್ಕೊಳಕ್ಕಾಗಿಲ್ಲ ಅಂದರೆ ಬೇಕಾದ್ರೆ ಅರ್ಧ ಮಾಡಿಕೊಂಡು ಅಲ್ಲೊಂದು ಕ್ಲಿಪ್ ಬೇಕಾದ್ರೆ ಹಾಕ್ಕೊಳ್ಳಿ. ಆಮೇಲೆ ಈ ಥರ ಎಲ್ಲ ತುದಿನ ನೀಟಾಗಿ ಸೇರಿಸ್ಕೊಂಡು ನೀಟಾಗಿ ಒಂದು ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿ ನೆರಿಗೆನೆಲ್ಲ ಸರಿ ಮಾಡ್ಕೊಳ್ಳಿ ಇದೇ ಸ್ಟೇಜಲ್ಲಿ. ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು, ಮಧ್ಯಕ್ಕೊಂದು ಮತ್ತು ಕೆಳಗಡೆ ಒಂದು 3 ಕ್ಲಿಪ್ನ ನಾನು ಯೂಸ್ ಮಾಡಿಕೊಂಡು ನೀಟಾಗಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಸೆರಗು ಪಾರ್ಟ್ ತೊಗೊಂಡು ಸಣ್ಣದಾಗಿ ಬೇಕಿದ್ರೆ ಸಣ್ಣದಾಗಿ, ಇಲ್ಲ ದೊಡ್ಡದಾಗಿ ಬೇಕಿದ್ರೆ ದೊಡ್ಡದಾಗಿ ಮಾಡಿಕೊಂಡು ಪೇಪರ್ ಕ್ಲಿಪ್ ಯೂಸ್ ಮಾಡೋದಾಗಿದ್ರೆ ಈ ಥರ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋಬೋದು. ನಾನೀಗ ಅಷ್ಟು ಸೆರಗು ಪಾರ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟು ಮಾಡ್ಕೊಂಡು ಅದನ್ನು ಕಳ್ಸೋದು ಹಿಂದೆಗಡೆ ಇಟ್ಕೋತಾ ಇದ್ದೀನಿ. ನೀವು ಈ ಥರ ಕಳ್ಸೋದು ಹೈಟ್ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಉದ್ದಕ್ಕೆ ಈ ಥರ ಉಳಿದಿರೋ ಸೀರೆನ ಈ ಥರ ಒಳಗಡೆ ಮಡಚ್ಕೊಂಡು ದಾರನ ನೀಟಾಗಿ ಕಳ್ಸೋದು ಕತ್ತಿಗೆ ಕಟ್ಕೊಳ್ಳಿ. ಇಲ್ಲಿ ಹಾಕಿರೋ ಎಕ್ಸ್ಟ್ರಾ ಕ್ಲಿಪ್ನ ಈ ಥರ ತೆಗೆದು ನೀಟಾಗಿ ನೆರಿಗೆನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಿಂದಕ್ಕೆ ಹಾಕಿರೋ ಈ ಥರ ಸೆರಗನ್ನು ನೀಟಾಗಿ ನಾವೇನು ಸ್ಟಿಕ್ ಹಾಕಿದ್ದೀವಲ್ಲ, ಕೋಲ್ನ ಹಿಂಗೆ ಕತ್ತಿ ಕಟ್ಟಿದ್ದೀವಲ್ಲ ಅದ್ರ ಮೇಲೆ ಈ ಥರ ಸೆರಗು ಪಾರ್ಟ್ನ ಈ ಥರ ಹಾಕೊಂಡು ಒಂದ್ಸತಿ ಸೆರಗೆಲ್ಲ ಹಾಕಿದ್ಮೇಲೆ ಒಂದು ಬಟ್ಟೆ ದಾರ ತೊಗೊಂಡು ನೀಟಾಗಿ ಸೊಂಟದ ಪಟ್ಟಿ ಕಟ್ಟೋ ಮುಂಚೆ ಈ ಥರ ಟೈಟಾಗಿ ಕಟ್ಕೊಳ್ಳಿ, ಎಲ್ಲೂ ಸೀರೆ ಅಲ್ಗಾಡ್ತಾನೆ ಇರೋಂಗೆ. ಆಮೇಲೆ ನೀಟಾಗಿ ಪ್ಲೀಟೆಲ್ಲ ಸರಿ ಮಾಡಿಕೊಂಡು ಈ ಥರ ಟೈಟಾಗಿ ಕಟ್ಕೊಳ್ಳಿ. ಇಷ್ಟೇ ಬೇಕಿದ್ರೆ ನೀವು ಇದೇ ಥರನೇ ಬೇಕಾದ್ರೆ ರೆಡಿ ಮಾಡ್ಕೋಬೋದು. ಇನ್ನೂ ಬೇಕಿದ್ರೆ ಹಿಂದೆಗಡೆ ಉಳಿದಿರೋ ಸೆರಗು ಪಾರ್ಟ್ನ ಈ ಥರ ಮುಂದಕ್ಕೆ ತೊಗೊಂಡು ನಾನಿಲ್ಲಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಪಿನ್ನನ್ನು ಬೇಕಾದರೂ ಹಾಕೋಬೋದು. ನಾನು ಈ ಮೆಥಡ್ ಯೂಸ್ ಮಾಡಬೇಕಾದ್ರೆ ಇಲ್ಲಿ ಒಂದು ಪಿನ್ ಕೂಡ ನಾನು ಯೂಸ್ ಮಾಡಿಲ್ಲ ಬಟ್ಟೆ ಕ್ಲಿಪ್ನ.
ಮ್ಯಾಕ್ಸಿಮಮ್ ಅಂದರೆ ಒಂದು 30 ಮಿನಿಟ್ಸ್ ಹಿಡಿಬೋದು ಬೇಕಾದ್ರೆ ಸೀರೆ ಉಡ್ಸೋಕ್ಕೆ. ನೀವು ಒಂದು ಸತಿ ಉಡಿಸಿ ಟ್ರೈ ಮಾಡಿದರೆ ಬೇಕಾದ್ರೆ ಒಂದು 20 ಮಿನಿಟ್ಸಲ್ಲಿ ನೀವು ಉಡಿಸ್ಬೋದು ಸೀರೆನ.